ಇವತ್ತು ಕೇಂದ್ರ ಸಚಿವರು ಬಂದಿದ್ರು, ರೈತರು ವಿರೋಧವಾಗಿರುವಂಥ ರೈತರ ಜೊತೆ ಮಾತುಕತೆ ಆಡಿ ಹೊರಟಿದ್ದಾರೆ ಸರ್. ಸಿಎಂ ಬರಲಿಲ್ಲ ಚಿಕ್ಕಿ ಅಂತ ಹೇಳಿದ್ದಾರೆ ಸರ್. ನೀವು ಕೂಡ ಅವ್ರಿಗೆ ಘೋಷಣೆಗಳು ಕೂಗಿದ್ರಿ. CM ಪರವಾಗಿ ಯಾರು ಇವತ್ತು CM ಪ್ರತಿನಿಧಿಗಳು ನಾವು ಅವರ ಪ್ರತಿನಿಧಿ ಇದು ಮಾಡ್ತಾ ಇದ್ದಾರೆ, ಅವರ ಶಿಷ್ಯರೇ, ಅವ್ರಿಗೆ ಬೇಕಾದಂಥವ್ರೆ, ಅವ್ರ ಪಾರ್ಟಿಯವರೇ ನಾವಿಲ್ಲಿದ್ದೀವಿ. ನಮಗೆ ಉತ್ತರ ಕೊಡೋಕ್ಕೆ ನೀನು ತಾಕತ್ತಿಲ್ದಿರ ಪಲಾಯನ ಅದೇ ಇವತ್ತು. ಇನ್ನು CM ಬಂದಿದ್ರೆ ನೀನೇನು ಉತ್ತರ ಕೊಡ್ತಿದ್ದೆ? ಹಲೋ ಬ್ರದರ್ ನಮ್ಗೆ ಓಡೋಗ್ಬಿಡ್ತಿದ್ದೆ ಅಷ್ಟೇ. ನೀನು ಇದು ನಡೆದಿದೆ ಸುಮಾರು ಸಾರಿ. ನೀವೇನು ಮಾಡ್ತೀರಿ? ಧರ್ಮಸ್ಥಳಕ್ಕೆ ಕರೆದಾಗ ಹಂಗೆ ಹಲೋ ಬ್ರದರ್ ಅಂದ್ಬಿಟ್ರಿ ನೀವು. ಈ ಥರ ಹಲೋ ಬ್ರದರ್ ಅಂತ ಅಂದ್ಬಿಟ್ಟು ಪಲಾಯನ ಮಾಡ್ತೀರಿ. ಇವತ್ತು ಅವ್ರ ಕಾರ್ಯಕರ್ತರುಗಳಿಗೆ ನೀವು ಇದನ್ನು ಮಾಡಲ್ಲ, ನಾವು ಭಾಳ ಗೌರವಯುತವಾಗಿ ಎಲ್ಲರೂ ಕೇಳ್ಕೊಂಡ್ವಿ, ಕುಮಾರಣ್ಣ ಅವರೇ ಬನ್ನಿ, ಎರಡು ಮಾತನ್ನು ನಮ್ಮ ರೈತರ ಜೊತೆ ಆಡಿ ನೀವು ಹೋಗಿ, ನಾವು ಇಲ್ಲಿ ಯಾರು ಹೊಡೆದಾಟಕ್ಕೆ ನಿಂತಿಲ್ಲ, ಎಲ್ಲ ನಾವು ನಿಮ್ಮ ರೈತರೇ, ಇಲ್ಲಿ ನಾವು ಅವ್ರನ್ನ ಗೆಲ್ಸ್ಕೊಳ್ತವ್ರು, ನಮ್ಮನ್ನ ಅವ್ರನ್ನ ಗೆಲ್ಸ್ಕೊಳ್ತಂಥ ಜನ ತುಂಬ ಇದ್ರು ಇಲ್ಲಿ. ಅವ್ರು ಮುಖ್ಯಮಂತ್ರಿ ಮಾಡಿದಂಥ ಜನನೂ ತುಂಬ ಇದ್ರು ಇಲ್ಲಿ. ಅವರೇ ಕರೆದ್ರು, ಎದ್ರುಕೊಂಡು ಪಲಾಯನ ಮಾಡಿದ್ರಿ. ಅವನು ಹೇಳಿ ಮಂಜು ಮಾತು ಕೇಳ್ಕೊಂಡು ನೀವು ಓಡೋದ್ರಿ. ನಿಮ್ಗೆ ಯಾರು ಏನು ಹೊಡೆಯೋಕ್ಕೆ ಕಲಿಕೊಂಡಿದ್ವಾ? ದೊಣ್ಣೆ ಇಕ್ಕೊಂಡಿದ್ವಾ? ರೌಡಿಸಮ್ ಮಾಡ್ತಾಯಿದ್ವಾ? ತಾವು ಇಲ್ದಾರ ಮಾತುಗಳನ್ನೆಲ್ಲ ಯಾಕೆ ಮಾತಾಡ್ಬಿಟ್ಟು ಪಲಾಯನ ಆಗ್ತೀರಿ? ದಯವಿಟ್ಟು ಇದ್ದು ನೀವು ನಿಮ್ಮ ರೈತರು ಸ್ವಾಮಿ, ನಿಮ್ಮ ರೈತರ ಜೊತೆ ನಿಂತು ಎರಡು ಮಾತು ಮಾತಾಡೋದಕ್ಕೇನಿತ್ತು? ನಾವು ಶಾಂತಿಯುತವಾಗಿ ಕೇಳಿದ್ದೀವಿ, ಬನ್ನಿ ಸ್ವಾಮಿ ನಮ್ಮ ಜೊತೆ ಎರಡು ಮಾತಾಡಿ. ರೆಡ್ ಝೋನ್ ನೀವು ಮಾಡಿದ್ವಾ ಇಲ್ವಾ ಅಂತಂದ್ರೆ ಒಂದು ಕ್ವಶನ್ ಕೇಳೋಣ ಅಂತಂದರೆ ಅದಕ್ಕೆ ನೀವು ಇಲ್ಲ ಪಾಲನೆ ಆದ್ರಿ ಇವತ್ತು ಸಹ. ಹಾಗಾಗಿ ನಾಳೆ 4ನೇ ತಾರೀಕು ಸನ್ಮಾನ್ಯ ಬಾಲಣ್ಣ ಅವರು ನೇತೃತ್ವದಲ್ಲಿ ಎಲ್ಲ ನಮ್ಮ ರೈತರು ಏನು ಫೇವರ್ ಇದ್ದೀವಿ ಅವತ್ತು ನೋಡಿ, ನಮ್ಮ ಏನು ಫೇವರಿಸಮ್ ಯಾರ ಕಡೆ ಇದೆ ಏನಿದೆ ಅಂತ ಅಂದ್ಬಿಟ್ಟಿದ್ರು. ಅವತ್ತು ತಾವೆಲ್ಲರೂ ನಿಜ ಸತ್ಯನ ತಾವೆಲ್ಲರೂ ಬಿತ್ತರಿಸ್ಬೇಕಾಯ್ತದೆ. ಕಾರ್ಯಕ್ರಮ ನಾವು ಪಾದಯಾತ್ರೆ ಮಾಡ್ತಾ ಇದ್ವಿ ನಾವು ಕೂಡ. ಅದೇ ಅವ್ರು ಏನು ಆಪೋಸಿಟ್ ಇದ್ದಾರೆ ಅವ್ರು ಕರೀಲಿ ನಮ್ಮ ಬಾಲಣ್ಣನ, ಅವ್ರ ಸ್ಟೇಜ್ಗೆ ಹೋಗಿ ನಾವು ಉತ್ತರ ಕೊಡ್ತೀವಿ. ಅದಕ್ಕೂ ಕೂಡ ನಾವು ರೆಡಿ ಇದ್ದಾರೆ ನಮ್ಮ ಬಾಲಣ್ಣ ಅವರು. ನಾವು ಇಲ್ಲಿಂದ ಬೈರ್ಮಂಗಲದಿಂದ ಕಂಚಗಾರನಹಳ್ಳಿಯಿಂದ ಮನ್ನಗನಹಳ್ಳಿಯಿಂದ ಹೊಸೂರು ಅಳ್ಳಾಡ್ಸಂದ್ರ ಹೊಸೂರವರೆಗೂ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಅವತ್ತು ದಿವಸ ಅವ್ರು ತಾಕತ್ತಿದ್ರೆ ಮಂಜು ಗಂಡಸ್ಥಾನ ಇದ್ರೆ ಇಲ್ಲೆಲ್ಲ ಕುಡುಕರು ಅಂತ ಹೇಳಿದಾನಲ್ವಾ, ದಯಮಾಡಿ ಬಂದು ಅವನ ವೇದಿಕೆಯಲ್ಲಿ ಇವತ್ತೇನು ನಿಂತಿದ್ದ ಆ ವೇದಿಕೆಯಲ್ಲಿ ಅವನಿರಲಿ, ಅವನಿಗೆ ಹೋಗಿ ಬಾಲಣ್ಣ ಉತ್ತರನ ಆ ವೇದಿಕೆ ಮೇಲೆ ಕೊಡ್ತಾರೆ. ತಾಕತ್ತಿದ್ರೆ ಮಂಜುಗೆ ಅದು ಬರೋಕ್ಕೆ ತಮ್ಮ ಮುಖಾಂತರ ಅವತ್ತು ಬಾಲಣ್ಣ ಬರ್ತಾರೆ 4ನೇ ತಾರೀಕಿನ ದಿವಸ. ಅವತ್ತು ಪಲಾಯನ ಮಾಡೋಡಬೇಡಿ, ಅವ್ರ ಸ್ಟೇಜ್ಗೆ ಬಾಲಣ್ಣ ಅವ್ರಿಗೆ ಹತ್ತಿಸ್ತೀವಿ, ಅವ್ರ ಸ್ಟೇಜಲ್ಲೇ ಉತ್ತರ ಕೊಡ್ತಾರೆ. ನಮ್ಮ ಸ್ಟೇಜು ಇರುತ್ತೆ, ಅವ್ರ ಸ್ಟೇಜ್ಗೆ ಹತ್ತಿಸ್ತೀವಿ, ನಮಗೇನು ಭಯ ಇಲ್ಲ.